ಶಿವ ದಂತಕಾಂತಿ ಪೌಡರ್ ಕೊಟ್ಟಿತ್ತು, ಜುಮ್ ಜುಮ್ ಅಂತದೆ ಅಂತಿದ್ರಿ. ಅದರಿಂದ ಏನು ನಿಮ್ಗೆ ಉಪಯೋಗ ಆಗಿದೆಯಾ? ಒಂದು ಸಂಜೆ 5 ದಿನದಿಂದ ತೊಗೊಂಡಿದ್ದೀವಿ. ಜುಮ್ ಜುಮ್ ಅನ್ನಲ್ಲ, ಉಳ್ಕಲ್ ಥರ ಎಲ್ಲ ಇರ್ತದೆಲ್ಲ ಸರಿ ಹೋಗಿದೆ. ಅಲ್ಲೂ ಒಂಚೂರು ನೀರು ಹಾಕಿದ ತಕ್ಷಣ ಇದಾಗೋದು, ಅದೇ ಜುಮ್ 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 ಅಂತ. ಈಗೇನು ಆಗಿಲ್ಲ ಸಂಜೆ. ಬಿಸಿನೀರು ಕುಡಿದು ಅನ್ನೋದು, ತಣ್ಣೀರು ಕುಡಿದು ಅಂತ ಇತ್ತು. ಈಗೇನಿಲ್ಲ. 5 ದಿನ ತೊಗೊಂಡೆ. ಒಂದು ದಿವಸಕ್ಕೆ 2 ಸಲ ತೊಗೊಂಡ್ರಿ? 3 ಸಲ ಸಂಜೆ. ಒಂದು ದಿವಸಕ್ಕೆ 3 ಸಲ. ಸೊ ಹಾಕೋದ್ರಿಂದ ನಿಮ್ಗೆ ಉಪಯೋಗ ಆಗಿದೆ? ಆಗಿದೆ. ನೀವು ಆ ಬಟ್ಟೆ ತೆಗೆ ಮಾಡಿ. ಈಗ ನೀವು ಹುಳುಕಲ್ಲು ಮತ್ತು ಹಲ್ಲು ನೋವು ನಿಮಗೊಂದು ಶಿವ ದಂತಕಾಂತಿ ಕೊಟ್ಟಿತ್ತು, ತಾವು ಉಪಯೋಗ ಮಾಡಿದ್ರಿ. ಅದರಿಂದ ಏನಾದರೂ ನಿಮಗೆ ಪ್ರಯೋಜನ ಆಗಿದೆಯಾ? ಖಂಡಿತ ಪ್ರಯೋಜನ ಆಗಿದೆ ಸರ್. ಏನು ಪ್ರಯೋಜನ ಆಗಿದೆ? ಹಲ್ಲು ಗಟ್ಟಿಯಾಗಿದೆ. ಹಾಂ, ಅಗದಾಗ ತೊಂದರೆ ಆಗ್ತಿತ್ತು. ಹಾಂ, ಈಗ ಅಗದಾಗಲೂ ಸಹ ತೊಂದರೆ ಇಲ್ಲ. ಹಾಂ, ಆ ಹಲ್ಲಿನಲ್ಲಿ ಒಂದು ಇದಿತ್ತಲ್ಲ ಉಳುಕಲ್ಲು, ಹಾಂ, ಆ ಉಳುಕಲ್ಲು ವಾಸಿಯಾಗಿದೆ. ಹಾಂ, ಹಾಂ. ಸೊ ಈಗ ನೀವು ಬೇಕಾದಂಗೆ ಊಟ ಮಾಡ್ಬೋದು, ರೊಟ್ಟಿ ಎಲ್ಲ ತಿನ್ಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ, ತಣ್ಣೀರು ಬಿಸಿನೀರು ಏನು ಕುಡಿದ್ರು ಏನೂ ಇಲ್ಲ, ಏನು ಆಗ್ತಾ ಇಲ್ಲ. ಸೊ ಒಳ್ಳೆಯದಾಗಿದೆ. ಹಾಂ ಸ್ವಾಮೀಜಿ, ನಿಮ್ಮ ಆಶೀರ್ವಾದ. ಶಿವದಂತಕಾಂತಿ ಹಲ್ಲು ಪುಡಿಯಿಂದ ನಿಮಗೆ ಉಪಯೋಗ ಆಗಿದೆ. ಖಂಡಿತ ಸ್ವಾಮೀಜಿ. ಯಲ್ಲಪ್ಪ. ಪೂರ್ಣ ಹೆಸರು? ಯಲ್ಲಪ್ಪ ಯಮನಪ್ಪ ಭಜಂತ್ರಿ. ಈಗ ನಿಮಗೆ ಹಲ್ಲುನೋವು ಅಂತ ಹೇಳಿದ್ರಿ, ಯಾವಾಗಲಿಂದ ಇದೆ ಹಲ್ಲುನೋವು? ಒಂದು 2 ದಿವಸ ಆಯ್ತು ರೀ. ಇಷ್ಟೇನಾ? ಹಾಂ ರೀ. ಅದಕ್ಕೆ ಮೊದಲು ಇರಲಿಲ್ವಾ? ಏನಿಲ್ಲ. ಮತ್ತು ನಿಮ್ಗೆ ಯಾವುದು ಹಲ್ಲು ಎಷ್ಟಲ್ಲಿ ಹುಳ್ಕಲ್ಲಾಗಿದೆ? ಹಾಂ, ಹುಳ್ಕಲ್ ಎಷ್ಟಾಗಿದೆ? ಒಂದೇ ಆಗಿದೆ ರೀ. ಅಲ್ಲೇನಾರು ಕೀಳ್ಸಿದ್ದೀರಾ? ಅಲ್ಲಿ ಏನೂ ಮಾಡಿಲ್ಲ. ತೋರಿಸ್ರಿ, ನಿಮ್ಮ ಹಲ್ಲು ತೋರಿಸ್ರಿ. ಹಲ್ಲು ಹಲ್ಲು ಹಾಂ, ಹಲ್ಲು ಹಾಂ, ಹಿಂಗೆ ಏನೈತೆ ನೀವು ಕೈ ಇಡಬೇಡ್ರಿ, ನಮ್ಗೆ ಕಾಣ್ತದೆ. ಬಾಯ್ ಅಗಲ ಮಾಡಿರಿ, ಹಲ್ಲು ಹಿಂಗೆ ಇಡಿರಿ. ಹಾಂ, ಅಲ್ರಿ ಹಲ್ಲು ಅಷ್ಟೇ ತೋರಿಸ್ರಿಲ್ಲ. ಈಗ ಎಷ್ಟು ಹಲ್ಲಲ್ಲಿ ನಿಮಗೆ ನೋವಿದೆ? ಒಂದೇ ಹಲ್ಲಲ್ಲಿ? ಅದು ಇದ್ರಿಗೆ ಕೆಳಗಡೆ ಹಲ್ಲೋ ಮೇಲ್ಗಡೆ ಹಲ್ಲೋ? ಮೇಲ್ಗಡೆ ಇಲ್ಲ. ಅದು ಮಧ್ಯದಲ್ಲೋ ಮುಂದ್ಗಡೆ ಇರೋದ? ಹಾಂ ಹಾಂ, ಓ ನೇರ. ಇನ್ನು ದವಡೆ ಅಲ್ಲೆಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದ್ದಾವೆ. ಹಾಂ ಹಾಂ. ಈಗ ನೀವು ಕಾಫಿ ಚಹಾ ಎಷ್ಟು ಕುಡಿತೀರ? ಯಾವಾಗಾರ ಕುಡಿತೀರಿ? ಏನು ಕುಡೋದಿಲ್ಲ? ಹಚ್ಕೊಡು. ಆಮೇಲೆ ಬೆಲ್ಲ ಸಕ್ಕರೆ? ಬೆಲ್ಲ ಸಕ್ಕರೆ ಕಮ್ಮಿ ತಿನ್ನೋದಿಲ್ಲ. ಈಗ ನಿಮ್ಗೆ ಹಲ್ಲು ಹುಳ್ಕಲ್ಲಾಗಿದೆ ಅಂದ್ರಿ, ಅದು ಯಾಕಾಯ್ತು ಅನ್ನೋದ್ರ ಏನಾರು ನಿಮ್ಗೇನಾರು ಅನುಭವ ಆಯ್ತಾ? ಏನು ಅನುಭವ ಇಲ್ಲ ರೀ. ಅದು ಮಲ್ಲಿನ ಜರ ಇಲ್ಲಿ ಲಾಸ್ಟ್ ಒಂದೇ ಹುಳುಕ ತೂತು ಬಿದ್ದಿದ್ದೈತೆ, ಅದೇನು ತ್ರಾಸ ಇಲ್ಲ ರೀ. ಹಾಂ, ಎಲ್ಲಿ? ಇಲ್ಲ ಲಾಸ್ಟ್. ಅಲ್ಲೊಂದು ಹಲ್ಲು ತೂತು ಬಿದ್ದದ? ಹಾಂ, ಇಲ್ಲ ಲಾಸ್ಟ್. ಜೋರು ಆನ್ ಮಾಡಿರಿ. ಹಾಂ ಹಾಂ, ಅದು ಮೇಲ್ಗಡೆ ಅಲ್ಲ ಕೆಳಗಡೆ ಅಲ್ಲ? ಕೆಳಗಡೆ ಹಲ್ಲ. ಒಂದು ಹಲ್ಲ ಸಣ್ಣ ತೂತ ಬಿದ್ದದ. ಹಾಂ, ಸೊ ಮುಂದ್ಗಡೆ ಇದೆ. ಸೊ ಹಲ್ಲು ಈಗ 2 ಹಲ್ಲು, ಒಂದು ಹಲ್ಲು ನೋವಿದೆ, ಒಂದು ಹಲ್ಲು ತೂತು ಬಿದ್ದಿದೆ. ಈಗ ನಾವೇನು ಕೊಡ್ತೀವಲ್ಲ, ಒಂದು ನಿಮಿಷ. ನಿಮ್ಮ ಹೆಸರು? ಬಸವರಾಜ್ ಗೋಟ್ಯಾಳ್ ಅಂತ ಹೇಳ್ರಿ. ತಾವು ಈ ಹಲ್ಲಿನ ಔಷಧಿಯನ್ನು ಶಿವ ದಂತಕಾಂತಿ ತೆಗೆದುಕೊಂಡು ಹೋಗ್ತಾ ಇದ್ರಿ. ಹೌದ್ರಿ. ಅದು ನಿಮ್ಗೆ ಏನು ಉಪಯೋಗ ಆಗಿದೆ, ಏನು ಪ್ರಯೋಜನ ಆಗಿದೆ ಅನ್ನೋದನ್ನು ಹೇಳ್ತೀರಾ? ಹೇಳ್ತೀನಿ ರೀ ಹೇಳಿ. ಈಗ ಹಲ್ಲಿನ ಔಷಧದ ಶಿವದಂತಕಾಂತಿ ಏನಿದೆ ಅಲ್ರಿ ಪೂಜಾರ, ಭಾಳ ಪರಿಣಾಮಕಾರಿಯಾದಂಥ ಔಷಧ. ಅಂದ್ರೆ ಹಲ್ಲು ಬಂದಕರ ಸುಮಾರು ಅಡಿಕೆ ಕಾಳಷ್ಟು ಆ ಜಾಗದಾಗ ಇಟ್ಕೊಂಡ್ರೆ ಹಲ್ಲು ಕಡಿಮೆ ಆಗೈತೆ ರೀ. ಮತ್ತು ಹಾಗೆ ಸದಾ ನಾವು ಒಸಡಿಗಳಿಗೆ ಗಟ್ಟಿತನ ಬೇಕಾದ್ರೆ ಒರೆಸ್ಕೊತಾ ಇದ್ದೀನಿ ರೀ, ಅದನ್ನು ಕಡಿಮೆ ಆಗಿದೆ. ಹಲ್ಲು ಕಡಿಮೆ ಆದರೂ ನಿತ್ಯನೂ ನಾನು ಬಳಸ್ತಾ ಇರೋದ್ರಿಂದ ಹಲ್ಲಿನ ದುರ್ವಾಸನೆ ಅನ್ನೋದು ನನಗೆ ಕಡಿಮೆ ಆಗಿದ್ದು ಖಾತ್ರಿಯಾಗಿದೆ. ಒಟ್ಟಾರೆ ಇಲ್ಲಿ ತನಕ ನನಗೆ ಹಲ್ಲು ಬಂದೇ ಇಲ್ಲ. ಅದಕ್ಕಾಗಿ ಪುನಃ ಮತ್ತು ಒಯ್ದು ಹಲ್ಲು ನೋವು ಬರಲಿ ಅಥವಾ ಬಿಡಲಿ, ಅದು ನಿತ್ಯ ಉಪಯೋಗ ಮಾಡೋದು ಒಂದು ಸ್ವಭಾವ ಆಗಿದೆ ನನಗೆ. ಅದು ನೀವು ಪೇಸ್ಟ್ ಉಪಯೋಗಿಸಲ್ಲ? ಪೇಸ್ಟ್ ಉಪಯೋಗ ಮಾಡೋದಿಲ್ಲ ರೀ, ಇದನ್ನೇ ಉಪಯೋಗಿಸ್ತೀರಿ? ಹಲ್ಲು ಪೇಸ್ಟ್ ಅಥವಾ ಬ್ರಷ್ನಿಂದ ಹಲ್ಲು ತಿಕ್ಕುದಿಲ್ಲ ರೀ ನಾನು. ವೆರಿ ಗುಡ್. ಬೇವಿನ ಕಡ್ಡಿ, ಆ ನಂತರ ನಿಮ್ಮ ಶಿವದಂತಕಾಂತಿ ಇವಿಷ್ಟು ಉಪಯೋಗ ಮಾಡಿಕೊಂಡು ಹಲ್ಲು ಮುಕ್ಕಳಿಸಿ ನಾನು ಸೊಗಸಾದಂಥ ಹಲ್ಲು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನೀವು ತಯಾರಿಸಿದಂಥ ಶಿವದಂತಕಾಂತಿ ಅನ್ನುವಂಥ ಔಷಧದಿಂದ ನಾವು ಪರಿಣಾಮಕಾರಿಯಾಗಿ ಹಲ್ಲರ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಬಂದಿದೆ. ಯಾಕಂದ್ರೆ ಹಲ್ಲು ಇರಲಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಇರುವುದಿಲ್ಲ ರೀ. ಈಗ ನಿಮ್ಗೆ ಹಲ್ಲು ಇತ್ತ ಉಳ್ಕಲ್ಲಾಗಿತ್ತ ಹೇಗೆ? ಹುಳುಕಲ್ಲು ಒಂದಾಗಿತ್ರಿ, ಅದಕ್ಕೆ ಸಿಲ್ವರ್ ತುಂಬಿಸಿದ್ದವ್ರಿ, ಅದು ಸಹಜ ಆಯ್ತ್ರಿ. ಆ ನಂತರ ಒಂದು ಕೀಳ್ಬೇಕಾಯ್ತ್ರಿ, ಅದು ಕೀಳಿದ್ರು, ಅದಕ್ಕೊಂದು ಮತ್ತೊಂದು ಹಲ್ಲು ಕೂಡ್ಸ್ಯಾರ. ಇನ್ನು ಕೀಳ್ಸುದು ಬೇಡ, ಸಿಲ್ವರ್ ತುಂಬಿಸುದು ಬೇಡ ಅಂತ ತಿಳ್ಕೊಂಡು ಶಿವದಂತಕಾಂತಿ ಉಪಯೋಗ ಮಾಡಿದ್ರ ಪರಿಣಾಮ
ಪರಿಣಾಮಕಾರಿಯಾಗಿರಂಥ ಹಲ್ಲು ನಮಗೆ ಗಟ್ಟಿತನ ಉಳ್ದೈತ್ರಿ. ನಾ ಬೇಕಾದಂಗೆ ಕಬ್ಬು ತಿಂತೀನಿ ರೀ, ಅಡಿಕೆ ತಿಂತೀನಿ, ನಂತರ ಕಡ್ಲಿಕಾಳು ತಿಂತೀನಿ. ಹಿಂಗೆಲ್ಲ ಗಟ್ಟಿ ಆಹಾರಗಳನ್ನು ನಾನು ತಿಂದು ಉಪಯೋಗ ಮಾಡ್ತೇನೆ ರೀ. ಸೊ ಹಲ್ಲು ಗಟ್ಟಿಯಾಗಿದೆ, ಚೆನ್ನಾಗಿದೆ, ಗಟ್ಟಿ ಇದೆ. ಒಸಡಿನ ಸಮಸ್ಯೆ ಏನಿಲ್ಲ, ಒಸಡಿ ಸಮಸ್ಯೆನೂ ಏನೂ ಇಲ್ರಿ. ಇದು ಉಪಯೋಗ ಮಾಡೋದ್ರಿಂದ ನನಗೆ ಒಸಡಿನ ಸಮಸ್ಯೆನೂ ದೂರವಾಗಿದೆ. ಈಗ ಇದನ್ನ ಎಷ್ಟು ವರ್ಷದಿಂದ ನೀವು ಉಪಯೋಗ ಮಾಡ್ತಾ ಇದ್ದೀರಾ? ಈಗ ಸುಮಾರು ಅಂದ್ರೆ ಈಗ ನಾನು ನಿವೃತ್ತಿ ಆಗಿ ಮತ್ತೆ ಈಗ 5ನೇ ವರ್ಷ ಮುಗಿತಾ ಬಂತ್ರಿ. 5ನೇ ವರ್ಷ ಅಂದ್ರೆ 4 ವರ್ಷ ನಿಮ್ಮ ಔಷಧ ತಗೋತಾ ಇದ್ದೀನಿ ರೀ. ವೆರಿ ಗುಡ್. ಆ 4 ವರ್ಷದಿಂದಲೂ ಸಹಿತವಾಗಿ ಈ ಹಲ್ಲು ನೋವು, ದುರ್ವಾಸನೆ, ಈ ಥರ ಮತ್ತು ನೋವುಗಳು ಯಾವುವು ಇಲ್ರಿ. ನಿಜವಾಗಿನೂ ಇಷ್ಟು ಸ್ಮೈಲ್ ನಾನು ಹಿಂದೆ ನೋಡೇ ಇಲ್ಲ, ನಿಜವಾಗಿನೂ. ನಾವು ಕೊಯ್ಯೊಮ್ಮರು ಅಂದ್ಕೊಂಡಿರಬಾರ್ದು, ನಗನಗ್ತಾ ಇರಬೇಕು. ಉರಿ ಬರಲಿ ಸಿರಿ ಬರಲಿ, ಬೇಕೆನ್ನೆ ಬೇಡೆನ್ನೆ ನಗನಗ್ತಾ ಇರಬೇಕು. ಯಾವಾಗ ನಾವು ನಗನಗ್ತಿರ್ತೀವಿ ನಮ್ಮ ಎಲ್ಲ ಕೆಲಸಗಳು ಸುಸೂತ್ರ ಆಗಿಬಿಡ್ತದೆ. ನಾವು ಎಂದೂ ಅಳಲಿಕ್ಕೆ ಹೋಗಬಾರ್ದು. ಹೀಗಾಗಿ ನಿಜವಾಗಿ ನೀವು ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಾ. ಏನೋ ಒಂದು ಅನುಗ್ರಹ, ನನಗೆ ನಿಜಕ್ಕೂ ಭಾಳ ಸಂತೋಷ ಆಗುತ್ತೆ ನಿಜವಾಗಿಯೂ. ಈಗ ನೀವು ಅದು ಇದು ಮಾಡಿದ್ರೆ ಕ್ಲಿಕ್ ಮಾಡಿದರೆ 2009ರಿಂದ ನೀವು ನಮ್ಮ ಶಿವ ದಂತಕಾಂತಿಯನ್ನು ನಿಮ್ಮ ಹಲ್ಲು ನೋವಿಗೆ ಬಳಕೆ ಮಾಡ್ತಾ ಇದ್ದೀರಾ. ಮತ್ತು ನೀವು ಹಲ್ಲು ಕೀಳ್ಸೋಕ್ಕೆ ಅಂತೇಳಿ ಹುಬ್ಬಳ್ಳಿಗೆ ಹೋಗಿದ್ರಿ. ಬಸ್ ಇಳಿದು ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಪ್ರವಚನಕ್ಕೆ ಮುದ್ದೇಬೇಳದಲ್ಲಿ ಬಂದು ಹಲ್ಲು ನೋವಿನ ಔಷಧಿಯನ್ನು ಪಡ್ಕೊಂಡ್ರಿ. ಬಹುಶಃ ಈ 15 ವರ್ಷದೊಳಗೆ ನೀವೊಂದು 5-6 ಸಲ ಡಬ್ಬಿ ತಗೊಂಡಿರ್ಬೋದು. 15 ವರ್ಷದೊಳಗೆ ಒಂದು 5-6 ಸಲ ಈ ಶಿವದಂತಕಾಂತಿಯ ನಿಮ್ಮ ಹಲ್ಲು ನೋವಿನ ಔಷಧಿಯನ್ನು ನೀವು ತೆಗೆದುಕೊಂಡಿರ್ಬೋದು. ಈ ಹಲ್ಲಿನ ನೋವಿನ ಔಷಧಿ ನಿಮಗೇನು ಪರಿಣಾಮ ಮಾಡಿದೆ ಮತ್ತು ನಿಮ್ಮ ಹಲ್ಲು ನೋವು ಯಾವ ಪ್ರಮಾಣದಲ್ಲಿತ್ತು, ನಿಮ್ಗೆ ಇದರಿಂದ ಏನು ಉಪಯೋಗ ಆಗಿದೆ, ಒಂದು ಸ್ವಲ್ಪ ವಿವರಿಸ್ತೀರಾ? ಪರಮ ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ವಿಜಯಕುಮಾರ್ ಮಹಾನುಭಾವಿಗಳ ಪದ್ಮ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯರೇ, ಕಳೆದ 15-16 ವರ್ಷಗಳಿಂದ ತಮ್ಮ ಸಂಪರ್ಕದಲ್ಲಿದ್ದೇನೆ. ನಿಮ್ಮ ಒಂದು ಗರಡಿಯಲ್ಲಿ ಯೋಗಾಭ್ಯಾಸ ಮಾಡಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ನನಗೆ 2009 ಹಲ್ಲು ನೋವು ಭಯಂಕರವಿತ್ತು. ಆ ಸಂದರ್ಭದಲ್ಲಿ ತಾವು ಶಿವದಂತಕಾಂತಿಯನ್ನು ಕಾಂತಿ ನನಗೆ ಹಲ್ಲಿನ ನೋವಿನ ಔಷಧವನ್ನು ಕೊಟ್ಟಿದ್ದರಿಂದ ನನ್ನ ಈ ಮೊದಲು ಹೋಗಿರ್ತಕ್ಕಂಥ 5-6 ಹಲ್ಲುಗಳನ್ನು ಹೊರತುಪಡಿಸಿ ಉಳಿದ ಹಲ್ಲುಗಳು ಕೂಡ ಗಟ್ಟಿಯಾಗಿವೆ. ನನಗೆ ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನಿಮ್ಮ ಹೆಸರು? ಈಗ ನೀವು ಏನು ಇಲ್ಲಿ ಯಾಕೆ ಬಂದಿದ್ದೀರಾ? ಹಲ್ಲು ನೋವು ಎಷ್ಟು ಹಲ್ಲಿಗೆ ನೋವಿದೆ? ಮೇಲ್ಗಡೆನೋ ಕೆಳಗಡೆನೋ? ಮೇಲ್ಗಡೆ ಏನು 4 ಅಥವಾ 5 ಹಲ್ಲಿಗ? ಜುಮ್ ಅನ್ನುತ್ತಾ? ಸ್ವಲ್ಪ ತೋರಿಸಿ, ಸ್ವಲ್ಪ. ಸೊ ಅದು ಯಾವಾಗಲೂ ಹೊಡೆಯುತ್ತಾ ಮತ್ತು ಇಲ್ಲ ಕೆಲವು ಸಂದರ್ಭದಲ್ಲಿ ಅಷ್ಟೇ ಹೊಡೆಯುತ್ತಾ? ಅಂದರೆ ಇಡೀ ದಿನ ಇರುತ್ತಾ ಅಥವಾ ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತಾ? ಇಡೀ ದಿನನೇ ಇರುತ್ತೆ. 1 ತಿಂಗಳಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನೀವೇನು ಡಾಕ್ಟ್ರಲ್ಲಿ ತೋರಿಸ್ಲಿಲ್ವಾ? ಅವ್ರೇನು ಹೇಳಿದರು? ಒಂದು ಜೆಲ್ ಕೊಟ್ಟಿದ್ದಾರೆ, ಔಷಧ ಕೊಟ್ಟಿದ್ದಾರೆ ಹಚ್ಕೋಕ್ರಿ. ಆ ಗುಳಿಗೆ ಕೊಟ್ಟಿದ್ದಾರೆ, ಕಮ್ಮಿ ಆಗಿರ್ತಾರೆ. ಮತ್ತೆ ಈಗ ಗೋಲಿ ಕಮ್ಮಿ ಆಗನ ಕಲ್ಲ ಹೇಗನ ನೋವಾಕತ್ತವ. ಈಗ ನೋವು ಆಗ್ತಾ ಇದೆ. ಅದು ಔಷಧ ಹಚ್ಕೊಂಡ ಸ್ವಲ್ಪ ಕಮ್ಮಿ ಆದಂಗೆ ಆಗೋದು, ಮತ್ತೆ ನೋವು ಆಗೋದು ಹಿಂಗೆ ಆಗೈತಿ. ಇದೆಲ್ಲ ಯಾವಾಗ ತೊಗೊಂಡಿದ್ರಿ ಅವರಲ್ಲಿ? ಈಗ 1 ವಾರ ಆಯ್ತು. 1 ವಾರ ಆಯಿತು ತೊಗೊಂಡು. 1 ವಾರ ತೊಗೊಂಡಿದ್ರು ಈಗ ಮತ್ತೂ ಅದು ಹಲ್ಲು ನೋವಿದೆ, ಜುಮ್ ಅನ್ನುತ್ತೆ. ನಿಮ್ಗೆ ಯಾವಾಗ ಉಳ್ಕಲ್ಲಾಗಿತ್ತು? ಅಲ್ಲೂ ಜುಮ್ ಅನ್ನುತ್ತೆ. ಜಾಸ್ತಿ ನೋವಾಗಿದೆ.
ಸೊ ಅದು ಸಂಪೂರ್ಣ ಗುಣ ಆಗಬೇಕು. ಮತ್ತೇನಾದರೂ ಹೇಳೋದಿದೆಯಾ ಮತ್ತೇನಿಲ್ಲ, ನಿಮ್ಮ ಹಲ್ಲಿನವು ಸಂಬಂಧಪಟ್ಟಾಗೆ? ಇದೇ ಹಲ್ಲು ನೋವು ಇದೆ. ಆಯ್ತು, ಅಲ್ಲೇ ಮಾಡಿ. ಒಳ್ಳೆಯದಾಗಲಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ನಿಮ್ಮ ಹೆಸರು? ಪ್ರಭಾತ್. ತಾವೇನು ವಿದ್ಯಾಭ್ಯಾಸ ಮಾಡಿದಿರಿ? SSC ಸರ್. ಈಗ ನಿಮಗೆ ಹಲ್ಲು ನೋವು ಉಳ್ಕಲ್ಲಾಗಿದೆ ಮತ್ತು ಡಾಕ್ಟ್ರ್ ಹತ್ರ ಕ್ಯಾಪ್ ಹಾಕ್ಸ್ಕೊಂಡಿದ್ದೀನಿ ಅಂತೀರಾ. ಇದು ಎಲ್ಲ ಯಾವಾಗಲಿಂದ ಆಗಿದೆ ನಿಮಗೆ? ಈಗ 3-4 ವರ್ಷ ಆಯ್ತು ರೀ. 3-4 ವರ್ಷದಿಂದ. ಎಷ್ಟಲ್ಲಿ ಉಳ್ಕಲ್ಲಾಗಿದೆ, ಎಷ್ಟು ಹಲ್ಲು ನೋವು ಬರ್ತದೆ? ಪೂರ್ತಿ ಎಲ್ಲ ಹಲ್ಲು ತಳಗಿನ ನೋವು ಅದ ರೀ. ಎಷ್ಟು ಹಲ್ಲಿಗೆ? 4-5 ಹಲ್ಲಿಗೆ ಅದಾವ ರೀ. ಆದ್ರೆ ಬಲಭಾಗನ ಕೆಳಭಾಗನ? ಕೆಳಗೆ ರೀ. ಕೆಳಗೆ ಬಲಭಾಗನ ಎಡಭಾಗನ? ಈಚೆ ಕಡೆ ಬಲ್ಕ ರೀ. ಬಲಭಾಗಕ್ಕೆ. ಬಲಭಾಗ 4-5 ಹಲ್ಲಿಗೂ ಹಲ್ಲು ನೋವು ಐತೆ. ಹಾಂ ಐತೆ ರೀ. ಆಮೇಲೆ ಮತ್ತೇನು ಹೊಸಡಿನ ತೊಂದರೆ ಇದ್ರಲ್ಲ, ಅದೇನದು? ಹೊಸಡಿ ಹೂ ಬರ್ತೈತೆ ರೀ. ಮ್ಯಾಗ ಹಿಂಗೆ ಮೆತ್ತಗದಂಗೆ ಹಲ್ಲು ಇದೆ ನನಗೆ, ರಕ್ತ ಬರ್ತೈತೆ. ಇದು ಈಗ ರಕ್ತ ಎಲ್ಲೆಲ್ಲಿ ಬರ್ತಾ ಇದೆ, ಎಷ್ಟಕ್ಕೆ ಬರ್ತದೆ, ಎಷ್ಟು ಹಲ್ಲಿಗೆ ಬರ್ತದೆ? ಒಂದು ಹಲ್ಲಿಗೆ ಬರ್ತದೆ, ಭಾಳ ಹಲ್ಲಿಗೆ ಬರ್ತದೆ? ಒಂದು 4 ಹಲ್ಲಿ ಮ್ಯಾಗ ಹೊಸಡಿ ಪೂರ್ತಿ ಉಬ್ಬೈತ್ರಿ ಅದು. ಉಬ್ಬಿದೆ. ರಕ್ತ ಎಲ್ಲಿಗೆ ಬರ್ತದೆ? ಅದ ಹೊಸಡಿನ ಬರ್ತೈತೆ ರೀ. ಬೆಳಗ್ಗೆ ಎದ್ದು ಕೂಡಲೇ ಜಾಸ್ತಿ ಹಿಂಗೆ ಭಯ ನೀರಿಗೆ ಉಗುಳ್ತನ್ರಲ್ಲ, ಹಾಂ, ಅವಾಗ ಭಾಳ ಬಂದಾಕತ್ರಿ. ಒಂದು ಸ್ವಲ್ಪ ತೋರಿಸ್ತೀರ ಬಾಯಿನ? ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ. ಓಹೋ, ಏನ್ರಿ ಅಷ್ಟೊಂದೆಲ್ಲ? ಅಯ್ಯೋ, ಎರಡೂ ಕಡೆ ಆಗಿದೆಯಲ್ರಿ ಕೆಳಭಾಗ. ಇಷ್ಟೆಲ್ಲ ನೋವು ಹೇಗೆ ಅನುಭವಿಸಿದ್ರಿ ನೀವು? ಹಂಗೆ ತೋರ್ಸಲಕತ್ತೇನು ರೀ ಕಂಟಿನ್ಯೂ. ಆದ್ರೆ ತಗಿನ ಅತ್ತಾರಿ ಅವರು ಎಡ್ತಾಗ. ಅಲ್ಲ, ತೆಗಿಯೋದಲ್ಲ, ನೋವು ಹೆಂಗೆ ಅನುಭವಿಸಿದ್ರಿ ಹೇಳ್ರಲ್ಲ. ಅವು ಪೇನ್ ಕಿಲ್ಲರ್ ಕೊಡ್ತಾರೆ ಸರ್, ಹಿಂಗಾಗಿ. ಹಾಂ, ಎಷ್ಟು ಪೇನ್ ಕಿಲ್ಲರ್ ತಗೊಂಡಿದ್ದೀರಿ? 4 ಸಲ ತೊಗೊಂಡೇ ಇದ್ದೆ ರೀ. ಹಾಂ, ಎಷ್ಟು ವರ್ಷದಿಂದ? ಈಗ 2 ವರ್ಷ ಅದು ಜಾಸ್ತಿ ಐತ್ರಿ. ಮಾತ್ರ ಒಂದು ಸ್ವಲ್ಪ ಹಲ್ಲು ಒಂದ ಹುಳುಕ್ ತಿಂದಿತ್ರಿ ಈ ಕಡೆ ಸೈಡ್, ಕ್ಯಾಪ್ ಹಾಕೊಂಡ್ರಿ. ಹಾಂ, ಸೊ ಈಗ ಹೊಸಡು ಊತಾಗಿದೆ, ಬೆಳಿಗ್ಗೆ ರಕ್ತ ಬರುತ್ತೆ. ಬರ್ತೈತೆ. ಈಗೆಲ್ಲ ಆಗ್ತಾ ಇರೋದಕ್ಕೆ ಡಾಕ್ಟ್ರುಗಳು ಏನು ಹೇಳ್ತಾರೆ? ಹೊಸಡಿದ ಒಂದು ಸ್ವಲ್ಪ ಹಿಂಗೆ ಇನ್ಫೆಕ್ಷನ್ ಐತೆ ಅಂತಂದ್ರೆ. ಅಲ್ಲ, ಅದು ನಿಲ್ಲಿಸ್ರಲ್ಲ ಅಂತ ಕೇಳ್ಬೇಕು. ಅದ ಈ ಟ್ರೀಟ್ಮೆಂಟ್ ತಗೋರಿ, ಕಡಿಮೆ ಐತೆ. ತೊಗೋತಾ ಇದ್ದೀನಲ್ಲ, ನೀವು 3-4 ವರ್ಷದಿಂದ ತೊಗೋತಾ ಇದ್ದೀನಿ. ಮತ್ತು ದಿನ ಬೆಳಿಗ್ಗೆ ರಕ್ತ ಬರ್ತದೆ, ಅದು ನಿಲ್ಲಿಸ್ರಿ ಅಂತ ಕೇಳ್ಬೇಕು. ಕೇಳ್ಕೊಂಡಿನ್ರಿ. ಅಂದ್ರೆ ತಗೋರಿ, ಆಮೇಲೆ ನೋಡ್ತೀವಿ, ಹಲ್ಲು ತೆಗಿಸ್ಬೇಕು, ಅದು ಇದು ಇವೇ ಹೇಳತ್ತಾರೆ. ಈಗ ಹಲ್ಲೇನಾರು ತೆಗ್ಸಿದ್ದೀರಾ? ಹಾಂ, ಈ ಕಡೆ ಒಂದು ತೆಗಿಸಿ ಕ್ಯಾಪ್ ಹಾಕೊಂಡಿನ್ರಿ. ಒಂದು ತೆಗ್ಸಿ ಕ್ಯಾಪ್ ಹಾಕಿಸ್ಕೊಂಡಿದ್ದೀರಿ.